ಎಲ್ರಿಗೂ ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ಪೊಲಿಟಿಕಲ್ ಮಸಾಲ ದೋಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಣಪ್ಪ. ನಾನು ಗುರಿಬೋಡ್ ಸುನಿಲ್. ಇವತ್ತಿನ ವಿಚಾರ, CM ಸಿದ್ದರಾಮಯ್ಯ ಸಾಹೇಬರು ಅಭಿಮಾನಿ ಯಾರು ಒಬ್ಬರು ರಾಯರ್ ಫೋಟೋ ಕೊಟ್ಟರು ಕಣಪ್ಪ. ಬೇಡ ಅಂತ ತಳ್ಳಿಬಿಟ್ರು ಕಣಪ್ಪ ರಾಯರ್ ಫೋಟೋನ. ಯಾಕಪ್ಪ ಹಿಂಗೆ ಮಾಡಿಬಿಟ್ರು ಅಂತ ಪಾಪ ಅಭಿಮಾನಿಗಳು ಬೇಜಾರಾಗ್ಬಿಟ್ಟವ್ರೆ ಕಣಪ್ಪ. ಅದು ರಾಯರ್ ಫೋಟೋ, ಸಿದ್ದರಾಮಯ್ಯ ಸಾಹೇಬರು ರಾಯರ್ ಫೋಟೋನ ತಳ್ಳಿರೋಂಥದ್ದು. ಚಾಣಾಕ್ಷ ಫೋಟೋನ ತಗೊಂಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಜನಗಳು ಹೇಳ್ತಾರೆ ಕಣಪ್ಪ, ಅವ್ರು ಚಾಣಾಕ್ಷ ಅಲ್ಲ, ಅದಕ್ಕೆ ಚಾಣಾಕ್ಷ ಫೋಟೋ ತೊಗೊಂಬಿಟ್ಟವ್ರಿ ಸಿದ್ದರಾಮಯ್ಯ ಸಾಹೇಬರು, ರಾಯರ್ ಫೋಟೋನ ತಳ್ಳಿಬಿಟ್ಟವ್ರಿ ಅಂತ. ಯಾಕೆ ತಳ್ಳೋದ್ರೇನೋ ಗೊತ್ತಿಲ್ಲ ಕಣಪ್ಪ. ಇನ್ನು ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಅವ್ರಿಗೆ ಹಿಂದೂಗಳು ಕಂಡ್ರೆ ಆಗಲ್ಲ, ಹಿಂದೂ ದೇವ್ರುಗಳು ಟೋಪಿನ ಖುಷಿಯಾಗಿ ಹಾಕ್ಕೊತಾರೆ. ಟೋಪಿ ಕೊಟ್ಬಿಡಿ ಕಿಲ 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 ಅಂತ ನಕ್ಕೊಂಡು ಹಾಕ್ಕೊತಾರೆ ಟೋಪಿನ. ಆದರೆ ದೇವ್ರುಗಳು, ಹಿಂದೂ ದೇವ್ರುಗಳು ಅವು ಇವ್ರು ಕಂಡ್ರೆ ಅವ್ರಿಗೆ ಆಗಲ್ಲ. ಮೊದಲಿಂದನೂ ಅಷ್ಟೇ ಅವ್ರಿಗೆ ಟೋಪಿ ಅಂದರೆ ಬಲೆ ಇಷ್ಟ ಸಿದ್ದರಾಮಯ್ಯ ಸಾಹೇಬರಿಗೆ ಅಂತ ಅಶೋಕ್ ಸಾಹೇಬ್ರು ಹೇಳಿರೋದು. ಇನ್ನು ಜಗ್ಗೇಶ್ ಸಾಹೇಬ್ರು ಹೇಳಿರೋಂಥದ್ದು BJP ಜಗ್ಗೇಶ್ ಸಾಹೇಬ್ರು ಏನು ಹೇಳೋರು ಅಂದರೆ, ಯಾರೋ ರಾಯರನ್ನು ತಳ್ತಾರೋ ದೇವ್ರವ್ರಿಗೆ ಒಳ್ಳೇದು ಮಾಡಲ್ಲ, ರಾಯರ ಕೃಪೆ ಇರಲಿ ಅಂತ ಎಲ್ಲರೂ ಕಾಯ್ತಿರ್ತಾರೆ. ಸ್ವಲ್ಪ ರಾಯರ ಕೃಪೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ ಜನಗಳು. ಇಷ್ಟು ಆಶೀರ್ವಾದ ಸಿಕ್ಕಿದ್ರೆ ಸಾಕು ಗುರುರಾಯ ರಾಘವೇಂದ್ರರದು. ಅವ್ರು ಎಲ್ಲೋ ಹೆಂಗೋ ಬೆಳೆದು ಬಿಡ್ತಾರೆ. ಅವ್ರನ್ನ ಯಾರು ದ್ವೇಷಿಸಿ ಯಾರು ತಳ್ತಾರೋ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಇನ್ನು ಜಗ್ಗೇಶ್ ಸಾಹೇಬರು ಹೇಳಿರೋದು. CT ರವಿ ಸಾಹೇಬರು ಹೇಳಿರೋ ಅಂಥದ್ದು, ಅವ್ರ ಹಂಗೆ ಅವ್ರ ಮನಸ್ಸಲ್ಲಿ ದ್ವೇಷ ಜಾಸ್ತಿ ಇದೆ, ತುಂಬ ದ್ವೇಷ ಇದೆ ಹಿಂದೂಗಳ ದೇವರ ಬಗ್ಗೆ, ಹಿಂದೂಗಳ ಬಗ್ಗೆ ಆಗಲಿ ಒಟ್ಟು ದ್ವೇಷ ಅನ್ನೋದೊಂದಿದೆ ಅಂತ ಅವರು ಹೇಳಿರೋಂಥ ಒಂದು ಮಾತು ಯಾರೋ CT ರವಿ ಸಾಹೇಬರು. ಇನ್ನು ಜನಾರ್ದನ್ ರೆಡ್ಡಿ ಸಾಹೇಬರು ಮನೆ ಎದುರುಗಡೆ, ಜನಾರ್ದನ್ ರೆಡ್ಡಿ ಸಾಹೇಬರು ಬೆಂಗಳೂರು ರೇಸ್ ಕೋರ್ಸ್ ರೋಡ್ ಎದುರುಗಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ. ಧಿಕ್ಕಾರ ರೆಡ್ಡಿಯವರಿಗೆ ಧಿಕ್ಕಾರ ಅಂತ. ಯಾಕಪ್ಪ ಅಂದರೆ ಬಳ್ಳಾರಿಯೊಳಗೆ ನಡೆದಿರುವಂಥ ಘಟನೆ. ಸೊ ಅದು ಇಲ್ಲಿ ಇವಾಗ ಉತ್ಪನ್ನ ಆಗ್ತಾ ಇದೆ, ಗಲಾಟೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅವ್ರ ಮನೆ ಎದುರುಗಡೆ ಗಲಾಟೆ ಮಾಡ್ತಾವ್ರಿ. ಸೊ ಜನಾರ್ದನ್ ರೆಡ್ಡಿ ಸಾಹೇಬರು ಏನು ಹೇಳೋರೆ, ನನಗೆ ರಕ್ಷಣೆ ಕೊಡದಿರೋರು ಅವ್ರು ಯಾವ DCM, ನನಗೆ ರಕ್ಷಣೆ ಕೊಡಬೇಕಾಗಿರೋ ಕರ್ತವ್ಯ ಅವ್ರದ್ದು. DCM ಯಾರು? DK ಶಿವಕುಮಾರ್ ಸಾಹೇಬರು. ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, ನಮಗೆ ಕೊಡಲಿಲ್ಲ, ಯಾಕೆ ಕೊಡ್ತಾ ಇಲ್ಲ, ಕೊಡಿ ನನಗೂ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾವ್ರೆ ಕಣಪ್ಪ. ಇನ್ನು DK ಶಿವಕುಮಾರ್ ಸಾಹೇಬರು ಕಾಲ ಬರಲಿ, ಕಾಲಕ್ಕೆ ಏನಾಗಬೇಕೋ ಅದು ಹಾಗೆ ಆಗತ್ತೆ ಅಂತ ಅವರು ಪಾಪ CM ಸೀಟ್ಗೆ ಕಾಯ್ತಾವ್ರಿ. CM ಸೀಟ್ ಸಿಗ್ತಾ ಇಲ್ಲ ಪಾಪ ಅವ್ರಿಗೆ, ಕಾಯ್ತಾವ್ರಿ. ಹೈಕಮಾಂಡು, ಸೊ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿದಾಗ ಹೈಕಮಾಂಡ್ ಹತ್ರ ಹೋಗ್ತಾ ಇದ್ರಿ, ಇಲ್ಲ ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಎಲ್ಲ ಅವ್ರದ್ದೇ ನಿರ್ಧಾರ, ನಮ್ಮದು ಏನೂ ಇಲ್ಲ ಇಲ್ಲಿ ಅಂತ ಹೇಳ್ತಾವ್ರೆ ಕಣಪ್ಪ. ಇನ್ನು ಪರಮೇಶ್ವರ್ ಸಾಹೇಬರು ಅದೇ ಹೇಳ್ತಾರೆ, DCM ಅವ್ರು ಹೆಂಗೆ ನಿರ್ಧಾರ ಮಾಡ್ತಾರೆ ಹಂಗೆ, ನಾವು ಯಾರು ಹೇಳೋಕ್ಕಿವೆಲ್ಲ ಸೀಟ್ಗಳ ಬಗ್ಗೆ ಎಲ್ಲ ನಾವು ಇಲ್ಲ. ಜಮೀರ್ ಅಹಮದ್ ಸಾಹೇಬ್ರ ಬಾಯಲ್ಲೂ ಅದೇ, ಅವರೇ ಇರ್ತಾರೆ ಕೊನೆಯವರೆಗೂ, 5 ವರ್ಷ ಏನಿದೆ ಅದನ್ನು ಅವರೇ ಕಂಪ್ಲೀಟ್ ಮಾಡೋದು ಸಿದ್ದರಾಮಯ್ಯ ಸಾಹೇಬರು, ಯಾರೂ ಅಲ್ಲಿ ಬರೋಕ್ಕಾಗಲ್ಲ ಅಂತ. DK ಸಾಹೇಬರು ನೋಡಿದ್ರೆ ಪಾಪ ಆಶೆ ಇಟ್ಕೊಂಡು ಕುಂತವ್ರಿ, ಅಟ್ಲೀಸ್ಟ್ 2 ವರ್ಷ ಆದರೂ ನಾನು CM ಆಗ್ಬೋದಲ್ಲ ಅಂತ. ಇನ್ನು DK ಸುರೇಶ್ ಸಾಹೇಬ್ರು ಹೇಳಿರೋಂಥದ್ದು, ಮಾತುಗಳು ತಪ್ಪಬಾರ್ದು, ಯಾವತ್ತು ಪಕ್ಷದಲ್ಲೇ ಇದ್ದು ಮಾತುಗಳು ತಪ್ಪಾಗಿ ಹೋಗಬಾರ್ದು. ಒಂದು ಹೆಜ್ಜೆ ಮುಂದೆ ಇಟ್ಮೇಲೆ ಮತ್ತೆ ಹಿಂದೆ ಇಡೋದು ಮಾತೇ ಇರಬಾರ್ದು. ಏನು ಮಾತಿದೆಯೋ ಆ ಮಾತನ್ನ ಉಳಿಸ್ಕೋಬೇಕು ಅಂತ. ಯಾಕೆ ಈ ಮಾತು ಹೇಳಿದ್ರು ಅಂದರೆ, ಯಾಕಂದ್ರೆ ಅವ್ರ ಅಣ್ಣನಿಗೆ ಹೇಳಿದರು, 2 ವರ್ಷ ನೀನು 2 ವರ್ಷ ನಾನು ಅಂತ ಸಿದ್ದರಾಮಯ್ಯ ಸಾಹೇಬರು ಆಮೇಲೆ DK ಶಿವಕುಮಾರ್ ಸಾಹೇಬ್ರದ್ದು ಮಾತುಕತೆ ಆಗಿತ್ತು. ಕರೆಕ್ಟ್ ಅಲ್ವಾ? ನೀನು ಸ್ವಲ್ಪ CM ಆಗು, ನಾನು ಒಂದು ಇರ್ತೀನಿ, ನೀವೊಂದು 5 ವರ್ಷದೊಳಗಡೆ 2 ವರ್ಷ ನೀನು 2 ವರ್ಷ ನಾನು ಅಂತ ಮಾತುಕತೆ ಆಗಿತ್ತು. ಸೊ ಆ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಇನ್ನು ಪಕ್ಷದಲ್ಲೇ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಹೆಂಗೆ, ಹೊರಗಡೆ ಅವ್ರಿಗೆ ಹೆಂಗೆ ಮಾತುಗಳು ಹೆಂಗೆ ಉಳಿಸ್ಕೋತಾರೆ ಅಂತ ಅವ್ರು ಹೇಳೋ ರೀತಿಯಲ್ಲಿ DK ಸುರೇಶ್ ಸಾಹೇಬರು ಹೇಳಿರೋಂಥದ್ದು. ನಮ್ಮ ಅಣ್ಣ ಬೆಳೆದಿರೋದೇ ಹಂಗೆ, DK ಶಿವಕುಮಾರ್ ಸಾಹೇಬರು ಬೆಳೆದಿರೋದು ಹಂಗೆ, ಮಾತುಗೂ ಅವರು ತಪ್ಪಲ್ಲ. ಆಮೇಲೆ ಪಕ್ಷ ಅಂದರೆ ತುಂಬ ಪ್ರೀತಿ ಅವ್ರಿಗೆ, ಕಾಂಗ್ರೆಸ್ ಪಕ್ಷ ಅಂದರೆ ಮೊದಲಿಂದನೂ ಪ್ರೀತಿ, ಅದು ಬಿಟ್ಟು ಇನ್ನೆಲ್ಲೂ ಹೋಗೋದು ಇಲ್ಲ ಅವರು. ಎಲ್ಲೂ ಹೋಗ್ತಾರೆ, ಎಲ್ಲೂ ಹೋಗೋದಿಲ್ಲ. ಎಷ್ಟು ಆಫರ್ಗಳು ಯಾರೇ ಬಂದರೂ ಅಷ್ಟೇ ಹೋಗೋ ಚಾನ್ಸ್ ಇಲ್ಲ. ಸೊ ಇದನ್ನೇನಾದರೂ ಇಟ್ಕೊಂಡು BJP ಅವ್ರು ಏನಾದರೂ ಕರೀತಾರಾ, ನಾವು ಮಾಡ್ತೀವಿ ಬನ್ನಿ CM ಅಂತ ಏನೋ ಕರೆಯೋ ಚಾನ್ಸಸ್ ಐತಾ? ಇನ್ನು ಕೆಲವ್ರು ಹೇಳ್ತವ್ರೆ ಕಣಪ್ಪ, ಮಾತುಕತೆಗಳು ಬರ್ತಾವೆ. DK ಶಿವಕುಮಾರ್ ಸಾಹೇಬ್ರು ಏನಾದರೂ BJPಗೆ ಹೋಗ್ಬಿಟ್ರೆ ಏನು ಮಾಡ್ತೀರಾ, ಹೊಸ ಪಕ್ಷ ಏನಾದರೂ ಕಟ್ತಾರಾ, ಈ ಥರ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ. ಕೊಡ್ತಾರೆ ಅನ್ನೋ ಗ್ಯಾರಂಟಿ ಐತೆ DK ಶಿವಕುಮಾರ್ ಸಾಹೇಬ್ರಿಗೆ. ಸೊ ರಾಹುಲ್ ಗಾಂಧಿ ಅವ್ರು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಬೇಕು, ಕೊಡಿಯಪ್ಪ DK ಅವ್ರಿಗೆ 2 ವರ್ಷ, ಅವ್ರಿಗೊಂದು 2 ವರ್ಷ ಇದ್ದು ಬಿಡಲಿ ಅಂತ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸಾಹೇಬ್ರ ಕೈಯಲ್ಲೂ ಐತೆ. ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಒಂದು ಸತಿ ಹೇಳಿದರು, ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ಲಕ್ಕುಂಡಿಯಲ್ಲಿ ಇನ್ನೊಂದು ಈಶ್ವರನ ವಿಗ್ರಹ ಸಿಕ್ಕಿದೆ ಕಣಪ್ಪ. ತುಂಬ ಹಳೆಯ ಕಾಲದ್ದು, ಚಿಕ್ಕದಿದೆ, ಹತ್ರ ಒಂದು 5 ಇಂಚೋ 10 ಇಂಚೋ ಇರ್ಬೋದು ಅನ್ಸುತ್ತೆ ನಂಗೆ ತಿಳಿದ ಪ್ರಕಾರ.
ಸೊ ಅದು ಸಿಕ್ಕಿದೆ. ಅದು ಹಿತ್ತಾಳಿದೋ ತಾಮ್ರದೋ ಏನೋ ಗೊತ್ತಿಲ್ಲ, ಒಟ್ಟು ತುಂಬ ಹಳೆಯ ಕಾಲದ್ದು. ಲಕ್ಕುಂಡಿ ಗ್ರಾಮದಲ್ಲಿ ಏನೆಲ್ಲ ತೆಗಿತಾ ಇದ್ದಾರೋ ಮಣ್ಣು ದೇವಸ್ಥಾನದ ಎದುರುಗಡೆ, ಸೊ ಅಲ್ಲೆಲ್ಲ ಪ್ರತಿಯೊಂದು ಹಳೇದು ಸಿಗ್ತಾ ಇದೆ. ಚಾಲುಕ್ಯ ಕಾಲದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂದು ದೇವಸ್ಥಾನಗಳಿದ್ದಾವೆ, ಆಮೇಲೆ ಆ ಮನೆಗಳಲ್ಲೂ ಇದ್ದಾರೆ. ಅಲ್ಲಿ ಒಳಗಡೆ ಒಂದು ವಿಗ್ರಹ ಇದೆ, ಆ ಮನೆ ಇದ್ದಾರೆ ಮನೆ ಮಾಲೀಕರು. ಸೊ ಅದ್ರ ಒಳಗಡೆ ಅವ್ರ ಮನೆ ಒಳಗಡೆ ದೇವಸ್ಥಾನ ಇರೋಂಥದ್ದು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಬಡವರಪ್ಪ, ನಮಗೇನಾದ್ರೆ ಸರ್ಕಾರದಿಂದ ಏನಾದ್ರು ಸಹಾಯ ಮಾಡಿ ಬೇರೆ ಕಡೆ ಮನೆ ಮಾಡಿಕೊಟ್ರೆ ನಾವು ಹೋಗ್ತೀವಿ, ಬಿಟ್ಟು ಕೊಡೋಕೆ ರೆಡಿ ಇದ್ದೀವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಕಣಪ್ಪ. ಏನರಪ್ಪ ಹಿಂಗೆ ನಡೀತಾ ಇದೆ, ಏನೋ ನಡೀತಾ ಇದೆ ಗೊತ್ತಾಗ್ತಿಲ್ಲ ಕಣಪ್ಪ, ಯಾಕೆ ಹಿಂಗಾಯ್ತದೋ ಏನೋ ಗೊತ್ತಿಲ್ಲ. ಇನ್ನು ಪಾಪ ಅರೆಸ್ಟ್ ಮಾಡಿಬಿಟ್ಟವ್ರೆ. ಯಾರನ್ನ ಅರೆಸ್ಟ್ ಮಾಡೋರೆ? ಶೂಟ್ ಆಗಿತ್ತಲ್ಲ ಬಳ್ಳಾರಿ ಒಳಗಡೆ, ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟವ್ರೆ, ಬಾಡಿ ಗಾರ್ಡ್ಸ್ನ. ಯಾರು ಗನ್ ಮ್ಯಾನ್ಗಳು ಇರ್ತಾರಲ್ಲ ಅವ್ರು ಅರೆಸ್ಟ್ ಮಾಡೋರು. ಯಾವ ಕಡೆಯಿಂದ ಗುಂಡೋಯ್ತು, ಬುಲೆಟ್ ಆರಿಸ್ದವ್ರು ಯಾರು? ಸತ್ತೋದ್ರಲ್ಲ ಒಬ್ಬರು ಕಾರ್ಯಕರ್ತ, ಸತ್ತೋದ ಕಾಂಗ್ರೆಸ್ ಕಾರ್ಯಕರ್ತ, ಬಳ್ಳಾರಿಯಲ್ಲಿ ನಡೆದಂಥ ಘಟನೆಯಲ್ಲಿ. ಸೊ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ತನಿಖೆಗಳೆಲ್ಲ ನಡೀತವೆ, ಹೆಂಗೆ ಏನು ಎತ್ತ ಯಾರು ಏನು ಮಾಡಿದ್ರು ಏನು ಅಂತ. ಇನ್ನು ಡಿ ಕೆ ಸುರೇಶ್ ಸಾಹೇಬರು ಹೇಳಿರೋಂಥದ್ದು, ಅಧಿಕಾರನೂ ಶಾಶ್ವತ ಅಲ್ಲ, ಇಲ್ಲ CM ಸೀಟ್ ಆಗಲಿ ಅದು ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಆದರೆ ಮಾತೇನಿರುತ್ತೋ ಅದು ಮಾತು ಉಳಿಸ್ಕೋಬೇಕು. ಶಾಶ್ವತ ಯಾವುದೂ ಅಲ್ಲ. ಇಲ್ಲಿ ಪಕ್ಷದಲ್ಲಿ ಯಾರೂ ಶಾಶ್ವತ ಅಲ್ಲ. ಯಾವುದೋ ಒಂದು ಸೀಟಲ್ಲಿ ಗೆದ್ದು ಏನೋ ಒಂದು ಮಾಡಿ ಬಂದಿರ್ತಾರೆ. MLAಗಳಿಗೆ ಬಿಡಲ್ಲ, ಇನ್ನು ಇವ್ರಿಗೆ ಬಿಡ್ತಾರಾ ಅಂತ ಹೇಳಿರೋಂಥ ಮಾತು ಕಣಪ್ಪ. ಪಾಪ ಡಿ ಕೆ ಸಾಹೇಬರು ತುಂಬ ಆಸೆ ಇಟ್ಕೊಂಡ್ಬಿಟ್ಟವ್ರೆ ಕಣಪ್ಪ. ಅವ್ರು ದೆಹಲಿಗೆ ಹೋಗ್ಬಿಟ್ಟವ್ರು, ಮೊನ್ನೆ 3 ದಿವಸ ದೆಹಲಿಗೆ ಹೋಗ್ಬಿಟ್ಟು ಬಂದವ್ರೆ. ಅಲ್ಲಿ ಏನು ಮಾತುಕತೆ ಆಯಿತು ಅಂತ ಅವಾಗ ಜನಗಳು ಏನೋ CM ಸೀಟ್ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ರ ಅಂತ ಕೇಳಿದ್ರೆ ಇಲ್ಲ. ಈಗ ಅಸ್ಸಾಮಲ್ಲಿ ಬೇರೆ ಎಲೆಕ್ಷನ್ ಐತಲ್ಲ ಏನಪ್ಪ, ಅಸ್ಸಾಂ ಒಳಗಡೆ ಎಲೆಕ್ಷನ್ ಐತೆ. ಇನ್ನು ಇಲ್ಲಿ ಬೇರೆ ಐತಲ್ಲ ಏನಪ್ಪ, ಇಲ್ಲೂ ಎಲೆಕ್ಷನ್ಗಳು ಇರ್ತವೆ, ಇನ್ನು ಮಾತುಕತೆಗಳು ಇರ್ತವೆ. ಹೋಗಿದ್ರು ಅಸ್ಸಾಂ ಒಳಗೆ. ಇವಾಗ ಈಗ ಅಸ್ಸಾಂದಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಕಣಪ್ಪ. ಎಲೆಕ್ಷನ್ನು ಬಿಹಾರದಾಯಿತು, ಇವಾಗ ಇಲ್ಲಿ ನೋಡಬೇಕು ಏನು ನಡೀತೈತಿ. ಜಿದ್ದಿ ಕಾಂಗ್ರೆಸ್ ಮತ್ತು BJP ನಡುವೆ ಏನಾಗುತ್ತೆ, ಅಲ್ಲಿ ಓಟ್ಗಳು ಯಾರಿಗಾಗ್ತಾರೆ, ಯಾರ ಮನಸ್ಸು ಗೆದ್ದಿದ್ದಾರೆ ಅಂತ. ಇನ್ನು ನಿತಿನ್ ಅವರು ಇನ್ನು ಪ್ರೆಸಿಡೆಂಟ್ ಆಗಿರೋಂಥ ಒಂದು ಜಾಗ ಕಣಪ್ಪ, ಓಕೆನಾ. ನಿತಿನ್ ನಬೀನ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಈಗ BJP ಒಳಗಡೆ. ಸೊ ಮೋದಿ ಅವರು ಒಂದು ಮಾತು ಹೇಳಿದ್ರು ಕಣಪ್ಪ, ನಿತಿನ್ ನಬೀನ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಯಶಸ್ವಿ ಆಗಿದೆ, ಯಾವ ಕೆಲಸ ಮಾಡಿದ್ರು ಅದು ಯಶಸ್ವಿ ಆಗಿದೆ. ಸೊ ಹೀಗಾಗಿ ಅವ್ರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದೇವೆ. ಆಮೇಲೆ ಮೋದಿಯವರು ಹೇಳಿದ್ದು, ನಾನು BJP ಕಾರ್ಯಕರ್ತ, ನಾನೊಬ್ಬ BJP ಕಾರ್ಯಕರ್ತ. ನಿತಿನ್ ನಬೀನ್ ಅವರು ನಮ್ಮ ಬಾಸ್ ಅವರು ಅಂತ ಹೇಳ್ಬಿಟ್ಟರು. ಅದು ಮೋದಿಯವರು, ಪ್ರಧಾನಮಂತ್ರಿ ಮೋದಿಯವರು ಅವ್ರಿಗೆ ಹೇಳಿರೋಂಥದ್ದು. ನಿತಿನ್ ನಬೀನ್ ಅವ್ರಿಗೆ ಏನು ಹೇಳಿರೋದು, ಅವ್ರು ನಮ್ಮ ಬಾಸು, ನಾನು ಒಬ್ಬ ಬರೀ BJP ಕಾರ್ಯಕರ್ತ ಅಂಥೇಳಿ ಮೋದಿಯವರು ಹೇಳಿರೋದು. ನರೇಂದ್ರ ಮೋದಿ ಸಾಹೇಬರು ಹೇಳಿರೋಂಥದ್ದು, ಅವರು ನಮ್ಮ ಬಾಸ್ ಅಂತ ಹೇಳ್ಬಿಟ್ಟವ್ರೆ. ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ರಾಮಚಂದ್ರ ಅವರು ಸಸ್ಪೆಂಡ್ ಆಗಿಬಿಟ್ಟವ್ರೆ ಕಣಪ್ಪ. ಈ ರಾಸಲೀಲೆ ವಿಡಿಯೋ ಏನು ಆಯಿತೋ 8 ವರ್ಷದ ಹಿಂದೆ ಆಗಿರೋದಂತೆ. ಸೊ ಇನ್ನೂ ವಿಚಾರಗಳವೆ, ಏನಪ್ಪ ಅಂದ್ರೆ ಇನ್ನೇನಾದರೂ ವಿಡಿಯೋಗಳು ಆಡಿಯೋಗಳು ಏನಾದರೂ ಹೊರಗೆ ಬರ್ತಾವಾ ಅನ್ನೋ ಒಂದು ಅನುಮಾನವಾಗಿ ಹೇಳ್ತಾವ್ರೆ ಕೆಲವ್ರು ಜನ. ಇನ್ನೂ ಏನಾದರೂ ಬೇರೆ ಅವು 8 ವರ್ಷದ ಹಿಂದೆ ಬಂದಿದೆ ಅಂದರೆ ರೀಸೆಂಟಾಗಿ ಆಗಿರೋದು ಏನಾದರೂ ಬರ್ತಾವಾ ಅಂತ. ಇನ್ನು ಮಾತುಗಳು ಆಡಿಯೋಗಳು ಕೇಳಬೇಕಾ? ಚಿನ್ನಿ ಬಾಯಿಲ್ಲಿ ನೀನಿಷ್ಟ, ಇನ್ನು ನಾನು ಧಾರವಾಡ ಬಿಟ್ಟು ಹೋಗೋಕ್ಕೆ ನನಗೂ ಬೇಜಾರಾಗ್ತಾ ಇದೆ ಅಂತ ಆ ಮಹಿಳೆ ಕೂಡ ಹೇಳಿರೋಂಥದ್ದು. ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನನಗೂ ಬೇಜಾರು ಆಗಿಬಿಟ್ಟಿದ್ದೀರಿ, ಅಷ್ಟು ದೂರ ಹೋಗಬೇಕಲ್ಲ ನಿಮ್ಮಿಂದ ಅಂತ ಹೇಳಿದ್ದಾರೆ. ಬರಲ್ಲ ನಾನು ಅಂತ. ಸೊ ಈ ಥರದ ಮಾತುಗಳೆಲ್ಲ ಬಂದ್ಬಿಟ್ಟಿದೆ ಕಣಪ್ಪ. ಏನರಪ್ಪ ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ, ಯಾರಾದರೂ ಸ್ಕೆಚ್ ಮಾಡಿಬಿಟ್ರಾ ಅಂತ ಇನ್ನು ಕೆಲವರು ಹೇಳ್ತಾವ್ರೆ ಕಣಪ್ಪ. ಸ್ಕೆಚ್ ಮಾಡಿ ಇವ್ರನ್ನ ವಿಡಿಯೋ ಆಡಿಯೋ ಎಲ್ಲ ಮಾಡಿಸ್ಬಿಟ್ಟವ್ರ, ಇವ್ರ ಮೇಲೆ ಏನೋ ಕಣ್ಣಿತ್ತ, ಯಾರಿಗಾದರೂ ಯಾರಾದ್ರು ವೈರಿಗಳಿದ್ರಾ, ಇಲ್ಲ ಅಲ್ಲೇ ಡಿಪಾರ್ಟ್ಮೆಂಟಲ್ಲಿರೋರು ಯಾರನ್ನ ಮಾಡಿರೋಂಥದ್ದು, ಈ ಥರದ ಕೆಲವು ಅನುಮಾನಗಳು ಬರ್ತಾ ಇದೆ. ಯಾವುದು ಏನು ಅಂತ ಸತ್ಯ ಆಚೆ ಬರಬೇಕು ಕಣಪ್ಪ. ಇನ್ನು ಅರೆಸ್ಟ್ ಮಾಡಿ ಅವ್ರನ್ನ ಕೇಳಿ ಎತ್ತ ಏನು ಹೆಂಗಾಗಿತ್ತು ಏನು ಎತ್ತ ಅಂತೇಳಿ ಇನ್ನು BJP ಕಡೆಯವರು ಹೇಳಿರೋಂಥದ್ದು, ಟಾಂಗ್ ಕೊಟ್ಟಿರೋಂಥದ್ದು. ಅರೆಸ್ಟ್ ಮಾಡಿ ಕೇಳಿ ಹೆಂಗಾಗಿತ್ತು ಏನು ಯಾಕೆ ಏನು ಎಲ್ಲ ಒಂದು ಕೇಳಬೇಕು. ಈಗ ಮಹಿಳೆ ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಮಹಿಳೆ ಫೋಟೋ ಅಂತೂ ಬಂದಿಲ್ಲ. ಆದರೆ DGP ಅವ್ರ ಫೋಟೋ ಅಂತೂ ಫುಲ್ ವೈರಲ್ ಆಗಿಬಿಟ್ಟಿದೆ. ಯಾರು ಮಾತಾಡಿದ್ದು ಏನು ಅವರು ಮಾಡಿರೋಂಥದ್ದು ರಾಸಲೀಲೆ ವಿಡಿಯೋಗಳು ಹೊರಗೆ ಬಂದ್ಬಿಟ್ಟವೆ. ಈಗ ಕಾದು ನೋಡ್ಬೇಕು ಕಣಪ್ಪ, ಇನ್ನೇನಾದ್ರು ಮತ್ತೆ ಯಾರಾದರೂ ಬಿಟ್ಬಿಡ್ತಾರೆ ಏನು, ಯಾರು ಬಿಟ್ಟರು ಈ ಆಡಿಯೋ ವಿಡಿಯೋಗಳು ಅನ್ನೋದೀಗ ಒಂದು ತನಿಖೆ ನಡೀತಾ ಇದೆ. ಎಸ್, ಇನ್ನೋ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. DGP ರಾಮಚಂದ್ರ ಅವ್ರಿಗೆ 2 ಹೆಂಡ್ತಿರಂತೆ ಕಣಪ್ಪ, 2 ಹೆಂಡ್ತಿರು. ಸೊ ಇವಾಗ ಬಂದಿರೋಂಥ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ, 2 ಹೆಂಡ್ತಿರು ಇದ್ದಾರಂತ ಅವರಿಗೆ. ಸೊ ಇವರು 3ನೇವರ ಯಾರು ಹಂಗಾರೆ ರಾಸಲೀಲೆಯಲ್ಲಿರೋದು ಅನ್ನೋದು ಎಲ್ರಿಗೂ ಅನುಮಾನವಾಗಿದೆ. ಈಗ ಇದು ಏನಪ್ಪ ಅಂದ್ರೆ ಈಗ ತನಿಖೆ ನಂತರ ಗೊತ್ತಾಗತ್ತೆ ಯಾರು ಏನು, ಯಾರು ಸ್ಕೆಚ್ ಮಾಡಿದ್ರು ಏನು. ಅಲ್ಲಿ ಒಳಗಡೆ ಇದ್ದಾರೆ ಅಂದರೆ CC ಕ್ಯಾಮ್ರಾ ಇಟ್ಬಿಟ್ಟು CC ಕ್ಯಾಮ್ರಲ್ಲಿ ಬಂದಿರೋಂಥದ್ದು, ಇಲ್ಲ ಇವರು ವಿಡಿಯೋ ಮಾಡಿರೋಂಥದ್ದು ಎಲ್ಲ ಈಗ ಹೊರಗಡೆ ಬರುತ್ತೆ. ಈಗ ಅದಕ್ಕೆ ತನಿಖೆ ನಡೀತಾ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಕಾದು ನೋಡಬೇಕು ಕಣಪ್ಪ. ಇನ್ನು ಲಕ್ಕುಂಡಿ ರೈತರು
ಉತ್ಖನಕ್ಕಾಗಿ ಪಡೆದಂಥ ಜಮೀನಿಗೆ ಇನ್ನೂ ಅದಕ್ಕೆ ಏನೂ ಸಿಕ್ಕಿಲ್ಲ. 23 ವರ್ಷ ಆಯ್ತಂತೆ. ಸೊ ಅದಕ್ಕೇನು ಸರ್ಕಾರದಿಂದ ಯಾವುದೇನು ಪರಿಹಾರ ಏನೂ ಸಿಕ್ಕಿಲ್ಲ. ಉತ್ಖನಕ್ಕಂತ ಪಡೆದಂಥ ಭೂಮಿ 23 ವರ್ಷ ಆಯ್ತಂತೆ ಅದನ್ನು ಪಡೆದು. ರೈತರು ತುಂಬ ಗೋಳಿ ಕೂತಾ ಇದ್ದಾರೆ. ಸರ್ಕಾರದವರು ರೈತರಿಗೇನು ಪರಿಹಾರ ಕೊಟ್ಟಿಲ್ಲ ಇನ್ನೂ. ಉತ್ಖನಕ್ಕಂತ ಪಡೆದಂಥ ಭೂಮಿ ರೈತರದು. ಸೊ ಅದಕ್ಕೇನು ಸರ್ಕಾರ ಇನ್ನೂ ಮಾಡಿಲ್ಲ. ಇನ್ನೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಈಗ ಉತ್ಖನ ಬೇರೆ ನಡೀತಾ ಇದ್ದೀವಿ ಲಕ್ಕುಂಡಿಯಲ್ಲಿ, ಐತಿಹಾಸಿಕ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಇನ್ನೇನಾಗ್ತದೋ ಏನೋ ಕಾದು ನೋಡ್ಬೇಕು. ಅಲ್ಲಿ ಮನೆ ಕಟ್ಸ್ಕೊತಾ ಇದ್ರು, ಯಾರಿಗೋ ಚಿನ್ನ ಸಿಕ್ತು, ಅಲ್ಲಿಂದ ಶುರುವಾದ ಕಥೆ. ಚಿನ್ನ ಸಿಕ್ಬಿಡ್ತು ಒಬ್ಬ ಹುಡುಗನಿಗೆ, ಪಾಪ ಅಂತ ತೊಗೊಂಡೋಗಿ ಸರ್ಕಾರಕ್ಕೆ ಒಪ್ಪಿಸದ, ಊರಿನವ್ರನ್ನೆಲ್ಲ ಸೇರಿಸಿ ಸರ್ಕಾರಕ್ಕೆ ಒಪ್ಪಿಸಿದ್ದು. ಅಲ್ಲಿಂದ ಶುರುವಾಯಿತು. ಈಗ ಆ ಜಮೀನು ಅವ್ರಿಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ಬೇರೆ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತಾರ ಅನ್ನೋದು ಅದು ಕೂಡ ಕಾದು ನೋಡಬೇಕು ನಾವು. ಚಿನ್ನ ಕೊಟ್ಬಿಟ್ಟ, ಆ ಭೂಮಿ ಒಳಗಡೆ ಸಿಕ್ಕಿದ ಚಿನ್ನ ಕೊಟ್ಟ, ಆದರೆ ಆ ಜಾಗ ಒಂದು ಮನೆ ಕಟ್ಸ್ಕೋಬೇಕಾಗಿತ್ತು ಆ ಪರಿವಾರದವರು. ಈಗ ಆ ಜಾಗ ಏನಾಗುತ್ತೆ? ಸರ್ಕಾರಕ್ಕೆ ಸೇರುತ್ತಾ, ಇಲ್ಲ ಇವ್ರಿಗೆ ಬೇರೆ ಕಡೆ ಮನೆ ಏನಾದ್ರು ಕಟ್ಸ್ಕೊಡ್ತಾರಾ ಸರ್ಕಾರದವರು ಅಂತ ಕೂಡ ಕಾದು ನೋಡಬೇಕು. ಇನ್ನು ಲಕ್ಕುಂಡಿಯಲ್ಲಿ ರೈತರು ಪಾಪ ತುಂಬ ಅನ್ಯಾಯ ಆಗಿದೆ ಅನ್ನೋ ಒಂದು ಮಾತುಕತೆ ಕೂಡ ಹೇಳ್ಕೊಂಡಿರೋಂಥದ್ದು, ಅವ್ರ ಕಥೆನ ಹೇಳಿರೋಂಥದ್ದು. ಇನ್ನು ಶ್ರೀರಾಮುಲು ಅವರು ಹೇಳಿರೋಂಥದ್ದು, ಲಂಚವನ್ನು ಪಡಿತಾ ಇದ್ದಾರೆ. ಅಂದರೆ ಇನ್ನು ಎಲೆಕ್ಷನ್ ಬರ್ತಾ ಇದೆಯಲ್ಲ, ಇನ್ನು 5 ರಾಜ್ಯಗಳಲ್ಲಿ ಇನ್ನು ಎಲೆಕ್ಷನ್ ಐತೆ. ಸೊ ಅಲ್ಲೇ ಗೊತ್ತಾಗ್ತಾ ಇದೆ, ಒಬ್ಬರು ಮಾಜಿ ಅವರ ಮಗ ಅದರೊಳಗಡೆ ಅವನು ಕೂಡ ಪಾಲಾಗಿದ್ದಾನೆ. ಸೊ ಹೀಗಾಗಿ ಲಂಚವನ್ನು ಪಡೆಯೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲೇ ಗೊತ್ತಾಗ್ತಾ ಇದೆ, ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಈಗ ಲಂಚಗಳು ಪಡೆಯೋಕ್ಕೆ ಶುರು ಮಾಡೋರು. ಅಂದರೆ ಇದೆಲ್ಲ ಅಂದರೆ ಇವ್ರು ಹೇಳೋ ಪ್ರಕಾರ ಲಂಚ ತಗೊಂಡು ಈಗ ಎಲೆಕ್ಷನ್ಗಳಿಗೆ ದುಡ್ಡು ಹಾಕೋ ಸಲುವಾಗಿ ಎಲ್ಲ ಕಡೆ ಲಂಚಗಳು ತೊಗೊಳಕ್ಕೆ ಶುರು ಮಾಡೋರು. ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ದು, ಇಂಡೈರೆಕ್ಟಾಗಿ ಹೇಳಿರೋಂಥವ್ರು ಶ್ರೀರಾಮುಲು ಅವರು. ಓಕೆ, ಎಸ್. ಇನ್ನು ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಇನ್ನು ಸುದ್ದಿಗಳು ಏನು ಕಡಿಮೆ ಕಣಪ್ಪ, ನಮ್ಮ ಕರ್ನಾಟಕದಲ್ಲಿ ಸಿಗ್ತಾನೆ ಇರ್ತವೆ, ರಾಜಕಾರಣಿಗಳಲ್ಲಿ ರಾಜಕೀಯದಲ್ಲಿ ಎಲ್ಲ ಸಿಗ್ತಾ ಇರ್ತವೆ. ಸೊ ಇವತ್ತು ಯಾರ್ಯಾರು ಪೊಲಿಟಿಕಲ್ ಮಸಾಲ ದೋಸೆ ನೋಡಿದ್ರು ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸುದ್ದಿಗಳು ತಗೊಂಡು ಬರ್ತೀನಿ ಕಣಪ್ಪ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು ಕಣಪ್ಪ. ಓಡ್ ಬರ್ಲೇನ್ರಪ್ಪ, ಶೇಂಬಲಿಂಗ ಹೋಗ್ಬರ್ತೀನಿ ಕಣ್ರಪ್ಪ. ಏಯ್ ಎತ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು, ಇನ್ನೂ ಸುದ್ದಿಗಳು ಕೇಳ್ಬೇಕು ಕಣಪ್ಪ. ನೋಡ್ಬೇಕಪ್ಪ ನಮ್ಮ DK ಸಾಹೇಬ್ರು ಏನಾದರೂ CM ಆಗ್ತಾರ ಅಂತೆ. ಏನಪ್ಪ ಇವರು DGP ಸಾಹೇಬರು ನೋಡಿದ್ರೆ ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಏನಪ್ಪ ಇವರು DGP ಅವರು ನೋಡಿದ್ರೆ ಚಿನ್ನ ಅಲ್ಲಿಲ್ಲ ಅಂದ್ಬಿಟ್ಟು ಎಲ್ಲ ಆಡಿಯೋ ರಿಲೀಸ್ ಆಗ್ಬಿಟ್ಟದಲ್ಲಪ್ಪ. ಚಿನ್ನಿ ಬಾ ಚಿನ್ನಿ ಅಂತಾರಲ್ಲಪ್ಪ. ಹಾಂ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.